ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಇಬ್ರು ಚೆನ್ನಾಗಿರೋದನ್ನ ನೋಡ್ಬೇಕಂತೆ ಆಗ್ಲೇ ನೆಮ್ಮದಿಯ ಕಣ್ಣು ಮುಚ್ಚದಂತೆ ಗೆಳೆಯ ಅವರು. ಪ್ಲೀಸ್ ಬೇಗ ಹೋಗ್ರಪ್ಪ. ಸುಮ್ನೆ ವಯಸ್ಸಾದವ್ರಿಗೆ ನಾವು ಸಂತೋಷವಾಗಿ ಕಳಿಸ್ಕೊಡ್ಬೇಕಣ್ಣ. ಆಮೇಲೆ ಇದು ಹೇಳದ್ ಮರ್ತು ಬಿಟ್ಟೆ ಕಣ, ಹೋಗವಾಗ ಮಕ್ಕಳನ್ನು ಕರ್ಕೊಂಡು ಹೋಗ್ಬೇಕಂತೆ ಕಣ. ನಿಮ್ಮನ್ನ ನೋಡ್ಲೇಬೇಕಂತೆ ಅಜ್ಜಿ ಹಠ ಹಿಡಿದು ಕೂತಿದ್ದಾರೆ. ಅಲ್ವೋ, ನಾವಿಬ್ರು ಒಟ್ಟಿಗೆ ಇರೋ ವಿಷಯ ಅವ್ರಿಗೆ ಹೆಂಗೋ ಗೊತ್ತಾಯ್ತು? ಅದು ನಾನು ಹೇಳದ್ನಪ್ಪ. ಮುಚ್ಕೊಂಡಿರಕ್ಕಾಗಲ್ವ ನನ್ನ ಮಗನೇ ನಿನ್ಗೆ? ಭಕ್ತಿ ನೋಡ್ಕ್ಯಾ, ಅದನ್ನ ನಾಟಕ ಮಾಡ್ಕ್ಯಾ? ಸರಿ ಇಲ್ಲ ಕಣ ನೀನು. ಗೆಳೆಯ, ನಾನು ಏನೋ ಮಾಡ್ಲಿ ಗೆಳೆಯ, ಸ್ವಲ್ಪ ನೀನು ಯೋಚನೆ ಮಾಡ. ನನ್ನ ಸ್ಥಾನದಲ್ಲಿ ನಿಂತ್ಕೊಂಡು ಯೋಚನೆ ಮಾಡೋ. ಗುಂಡು ಹೇಗಿದ್ದಾನೆ, ಭೂಮಿಕಾ ಸಿಕ್ಕದ್ಲ, ಚೆನ್ನಾಗಿದಾರ, ಮಕ್ಕಳು ಹೇಗಿದ್ದಾರೆ ಅಂತ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾನೆ ಇದ್ರೆ ನಾನು ಏನು ಅಂತ ಉತ್ತರ ಕೊಡ್ಲಿ? ಸಿಕ್ಕಿದಾರೆ ಅಜ್ಜಿ, ಆದ್ರೆ ಬೇರೆ ಬೇರೆ ಇದ್ದಾರೆ, ಇನ್ನು ಕಿತ್ತಾಡ್ಕೊಂಡಿದ್ದಾರೆ ಅಂತ ಹೇಳ? ಹೋಗ್ತಾರೆ ಜೀವಕ್ಕೆ ಇನ್ನಷ್ಟು ನೋವು ಕೊಡ್ಬೇಕೇನ ನಾನು? ಅದಕ್ಕೆ ಚೆನ್ನಾಗಿದ್ದಾರೆ, ಖುಷಿಯಾಗಿದ್ದಾರೆ ಅಂತ ಹೆಂಗೋ ಪ್ಯಾಚಪ್ ಮಾಡಿದ್ನಪ್ಪ. ನನಗೇನೋ ಗೊತ್ತಿತ್ತು ದಿಢೀರ್ ಅಂತ ನಿಮ್ಮನ್ನೆಲ್ಲ ಒಟ್ಟಿಗೆ ನೋಡ್ಬೇಕು ಅಂತ ಹಠ ಹಿಡಿತಾರೆ ಅಂತ. ಸುಮ್ನೆ ಬಾಯಿಗೆ ಬಂದಂಗೆ ಬೈಬೇಡ, ನೀನು ಹೇಳ್ತಾ ಇದ್ದೀನಿ. ಮೊಮ್ಮಗನಾಗಿ ನೀನ್ ಮಾಡೋ ಕೆಲಸನ ನಾನು ಮಾಡ್ತಾ ಇದ್ದೀನಿ, ಅರ್ಥ ಮಾಡ್ಕೊಳ್ಳಲ್ಲೇ? ಲವ್ ಸಿಚುವೇಶನ್ ಹಿಂಗಿದೆ, ನಿನಗೂ ಗೊತ್ತಲ್ಲೋ. ನನ್ ಹಿಂಗ್ ಕಟ್ಟಾಕಿದ್ರೆ ನಾನು ಏನೋ ಮಾಡ್ಲಿ, ನೀನೇ ಹೇಳ. ಗೆಳೆಯ, ನನಗ್ ಗೊತ್ತು ಕಣ, ಆದ್ರೆ ಅಜ್ಜಿಗೆ ಗೊತ್ತಿರ್ಬೇಕಲ್ಲ. ನೋಡ, ಇರೋ ವಿಷಯ ಹಿಂಗಿಂಗೆ ಅಂತ ಅವ್ರಿಗೆ ಗೊತ್ತಾಗ್ಬಿಟ್ರೆ ಇಂಥ ಟೈಮಲ್ಲಿ ಅವ್ರಿಗೆಲ್ಲ ನೋವು ಕೊಡಬಾರ್ದು. ನಿರ್ಧಾರ ನಿನಗ್ ಬಿಟ್ಟಿದ್ದಪ್ಪ, ಏನ್ ಮಾಡ್ತೀಯ ಯೋಚನೆ ಮಾಡು. ಅದೇ ಹಾಗಂತ ಸುಮ್ಮನಿರೋದಕ್ಕೆ ಹೇಗಾಗುತ್ತೆ? ಅದೇಗ್ ಸಾಧ್ಯ? ಇಲ್ಲ, ಹೇಳಿ ಬಿಡ್ಲಿ, ಸತ್ಯ ಸತ್ಯನೇ ಅಲ್ವಾ ಅತ್ತೆ? ಇವತ್ತಿಲ್ಲ ನಾಳೆ ಆಚೆ ಬರಲೇಬೇಕು. ನಾನು ಗೌತಮ್, ನೀವ್ ಅಜ್ಜಿಗೆ ಹೇಳ್ಬೇಕಾಗಿತ್ತು ನಾವಿಬ್ರು ಜೊತೆಲಿಲ್ಲ ಅಂತ. ನೀವ್ ಯಾಕೆ ಮುಚ್ಚಿಟ್ರಿ? ನಾನಾದ್ರೂ ಏನಮ್ಮ ಮಾಡ್ಲಿ? ಸತ್ಯ ಹೇಳಬೇಕು ಸರಿ, ಆದ್ರೆ ಎಲ್ಲದಕ್ಕೂ ಒಂದು ಸಮಯ ಸಂದರ್ಭ ಅಂತ ಇರುತ್ತೆ. ಅಜ್ಜಿ ಈಗಿರೋ ಪರಿಸ್ಥಿತಿನಲ್ಲಿ ಇದನ್ನೆಲ್ಲ ಹೇಗೆ ಹೇಳೋದು? ಅವ್ರಿಗೆ ಇದನ್ನೆಲ್ಲ ಅರಗಿಸ್ಕೊಳ್ಳೋ ಶಕ್ತಿ ಇಲ್ಲಮ್ಮ. ತುಂಬಾ ಕಷ್ಟ ಆಗತ್ತೆ. ಸ್ವಲ್ಪ ನನ್ನ ಕಷ್ಟನೂ ಅರ್ಥ ಮಾಡ್ಕೊಮ್ಮ. ಅದೇ ನೀವ್ ಹೇಳ್ತಿರೋ ನನ್ಗೆ ಅರ್ಥ ಆಗುತ್ತೆ, ಬಟ್ ದಯವಿಟ್ಟು ನನ್ನ ಪರಿಸ್ಥಿತಿನ ನೀವು ಅರ್ಥ ಮಾಡ್ಕೊಳ್ಳಿ. ನನ್ ಕಷ್ಟ ಆಗುತ್ತೆ. ಅರ್ಥ ಆಗುತ್ತಮ್ಮ, ನನಗೆ ಗೊತ್ತು ಇದೆಲ್ಲ ಸಾಧ್ಯ ಇಲ್ಲ ಅಂತ. ಆದ್ರೂ ಒಂದು ಸಣ್ಣ ಆಸೆ, ಏನೊಂದು ಆಗ್ಬೋದು ಅಂತ. ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ನಿನ್ನ ಹತ್ರ ಬಂದೆಮ್ಮ. ನನ್ನ ಮನಸ್ಸಲ್ಲಿರೋದನ್ನೆಲ್ಲ ಹೇಳಿ ಹಗ್ರಾಗೋಣ ಅಂತ. ನಿನ್ ಮೇಲೆ ಒತ್ತಡ ಹಾಕಬೇಕು, ಎಲ್ಲ ಹೇಳಿ ನಿನ್ಗೆ ಕಟ್ಟಾಕ್ಬೇಕು ಅನ್ನೋ ಉದ್ದೇಶ ನನಗಿಲ್ಲಮ್ಮ. ಭೂಮಿಕಾ, ಎಷ್ಟೇ ಆದ್ರೂ ನೀ ನನ್ನ ಸೊಸೆ. ಇದನ್ನೆಲ್ಲ ನಿನ್ನ ಹತ್ರ ಹೇಳ್ಕೊಳ್ದೀನಿ, ಯಾರ ಹತ್ರ ಹೇಳ್ಕೊಳ್ಳಮ್ಮ? ನಿನ್ಗೆ ಒತ್ತಾಯ ಮಾಡಿ ಕರ್ಕೊಂಡು ಹೋಗೋಕೆ ನಾನು ಬರಲಿಲ್ಲಮ್ಮ. ವಿಷಯ ತಿಳಿಸೋದು ನನ್ನ ಕರ್ತವ್ಯ, ಹಾಗಾಗಿ ಅದನ್ನು ತಿಳಿಸೋಕೆ ಬಂದೆ. ಅಮೃತಧಾರೆ